ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಆತ್ಮೀಯ ಕೇಳುಗರೆ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕಣ್ಣಿನ ಆರೈಕೆ ಮತ್ತು ನೇತ್ರದಾನ ಈ ವಿಚಾರವಾಗಿ ಆದಿಚುಂಚನಗಿರಿ ಆಸ್ಪತ್ರೆಯ ಪ್ರಾಧ್ಯಾಪಕರು ಹಾಗೂ ನೇತ್ರ ತಜ್ಞರಾದ ಡಾಕ್ಟರ್ DN ಪ್ರಕಾಶ್ ಅವರೊಂದಿಗೆ ಮಾತುಕತೆ. ಕಣ್ಣು ದೇಹದ ಬಹಳ ಮುಖ್ಯವಾದ ಅಂಗ. ಜಗತ್ತನ್ನು ನೋಡುವುದೇ ಕಣ್ಣಿನಿಂದ. ಪ್ರತಿಯೊಂದು ವಸ್ತುವು ಹೇಗಿದೆ, ಗಿಡ ಮರ ಬಳ್ಳಿ ಹೇಗಿದೆ, ಹೂವು ಹೇಗಿದೆ, ಅಂದ ಚಂದ ಏನು, ಎಲ್ಲವೂ ನಮ್ಮ ಅರಿವಿಗೆ ಬರುವುದು ಕಣ್ಣಿನಿಂದ. ಕಣ್ಣಿಂದ ನೋಡದೆ ನಾವು ಯಾವುದನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಕಣ್ಣು ಬಹಳ ಮುಖ್ಯ. ಒಬ್ಬ ಮನುಷ್ಯ ಹೇಗಿದ್ದಾನೆ, ಮಗು ಹೇಗಿದೆ, ಒಂದು ಪ್ರಾಣಿ ಪಕ್ಷಿ ಹೇಗಿದೆ, ಆಕಾಶ ಹೇಗಿದೆ, ಭೂಮಿ ಹೇಗಿದೆ, ಬೆಟ್ಟ ಗುಡ್ಡಗಳು ಹೇಗಿದೆ, ಸಾಗರ ಹೇಗಿದೆ, ಇವೆಲ್ಲವೂ ನಮಗೆ ಗೊತ್ತಾಗೋದೇ ಕಣ್ಣಿಂದ. ಹಾಗಾಗಿ ಕಣ್ಣಿನ ಆರೋಗ್ಯ ಬಹಳ ಮುಖ್ಯ. ಕಣ್ಣಿನ ಆರೈಕೆ ಮತ್ತು ನೇತ್ರದಾನ ಇವೆರಡು ಬಹಳ ಮುಖ್ಯವಾದ ವಿಚಾರ ಆಗಿದೆ ಇವತ್ತಿನ ಸಮಾಜದಲ್ಲಿ. ಡಾಕ್ಟರ್ DN ಪ್ರಕಾಶ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇವೆ. ನಮಸ್ಕಾರ ಸರ್. ನಮಸ್ಕಾರ. ಕಣ್ಣಿಂದ ಎಲ್ಲವೂ ಸಾಧ್ಯ. ಒಳ್ಳೆಯದನ್ನು ನೋಡಬಹುದು, ಕೆಟ್ಟದ್ದನ್ನು ನೋಡಬಹುದು. ಜಗತ್ತು ಹೇಗಿದೆ ಅಂತ ಕಾಣೋದೇ ಕಣ್ಣಿಂದ. ನಾವು ಆನಂದವನ್ನು ಸವಿಬೇಕು ಅಂದರೆ ಕಣ್ಣಿಂದ ನೋಡಿ ಸವಿಬೇಕು. ಒಂದು ಸಿನಿಮಾ, ನಾಟಕ ಅಥವಾ ಇನ್ನಾವುದೋ ಒಂದು ವಿಚಾರ, ಪ್ರಸಂಗಗಳು ಎಲ್ಲವನ್ನು ನೋಡೋದೇ ನಾವು ಕಣ್ಣಿಂದ. ಗಿಡ ಮರ ಬಳ್ಳಿ ಹೂವು, ಅದರ ಅಂದ ಚಂದ ಎಲ್ಲದೂ ಅರಿವಿಗೂ ಬರೋದು ಕಣ್ಣಿಂದ. ಕಣ್ಣಿನ ವಿಚಾರದಲ್ಲಿ ಬಹಳಷ್ಟು ಅಧ್ಯಯನ ನಡೆಸಿ ಅಧ್ಯಾಪನವನ್ನು ಮಾಡುತ್ತಿರುವಂತಹ ಮತ್ತು ನೇತ್ರ ತಜ್ಞರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ತಾವು ಕಣ್ಣಿನ ವಿಚಾರದ ಬಗ್ಗೆ, ಅದರಲ್ಲೂ ಕಣ್ಣಿಗೆ ಬರುವಂತಹ ಸಮಸ್ಯೆಗಳೇನು, ಅದಕ್ಕೆ ಕಾರಣಗಳೇನು, ಮತ್ತು ಮಕ್ಕಳಲ್ಲಿ ದೃಷ್ಟಿ ಸಮಸ್ಯೆಗಳು ಬಂದ್ಬಿಡುತ್ತೆ, ಅದಕ್ಕೆ ಕಾರಣಗಳೇನು, ಆ ಸಮಸ್ಯೆ ಹೇಗೆ ಬರುತ್ತೆ, ಅದಕ್ಕೆ ಪರಿಹಾರ ಏನು, ನಮ್ಮ ನಂತರ ಕಣ್ಣು ಉಪಯೋಗ ಆಗಬೇಕು ಅನ್ನೋದು ಬಹಳ ಮುಖ್ಯ. ನೇತ್ರದಾನ ಮಹಾದಾನ ಅಂತ ಹೇಳ್ತಾರೆ. ತಾವು ಈಗಾಗಲೇ ಹೇಳಿದಂಗೆ ಕಣ್ಣುಗಳು ಬಹಳ ಮುಖ್ಯವಾದ ಅಂಗಗಳು ಮನುಷ್ಯನ ದೇಹದಲ್ಲಿ. ಪ್ರಪಂಚದ ಎಲ್ಲ ಆಗು ಹೋಗುಗಳನ್ನ ನೋಡೋದಕ್ಕೆ ಹಾಗೂ ಅದನ್ನು ಮನನ ಮಾಡ್ಕೊಳ್ಳೋಕ್ಕೆ ನಮಗೆ ದೃಷ್ಟಿ ಬಹಳ ಅಗತ್ಯ. ಅದರಲ್ಲೂ ಕೂಡ ಈ ಎರಡೂ ಕಣ್ಣುಗಳು ಕೂಡ ಸಮರ್ಪಕವಾಗಿ ಕೆಲಸ ಮಾಡ್ತಿದ್ರೆ ಅಷ್ಟೇ ನಾವು ಒಂದು ಸಮಗ್ರವಾದ ದೃಷ್ಟಿಯನ್ನು ಪಡೆಯಬಹುದು. ಇಲ್ಲ ಅಂತಂದರೆ ಯಾವುದೇ ಒಂದು ಕಣ್ಣಾಗಲಿ ಎರಡು ಕಣ್ಣಾಗಲಿ ಯಾವುದಾದ್ರೂ ದೋಷ ಇದ್ದರೆ ನಮ್ಮ ದೃಷ್ಟಿಯೂ ಕೂಡ ದೋಷಪೂರಿತವಾಗುತ್ತೆ. ಇದನ್ನು ಹೇಳ್ತಾ ಹೋದರೆ ಭಾಳಷ್ಟು ಸಮಯ ಬೇಕಾಗುತ್ತೆ. ಆದ್ದರಿಂದ ಈ ಒಂದು ಸಮಯದಲ್ಲಿ ನಾನು 2-3 ಸಮಸ್ಯೆಗಳ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಸಾಮಾನ್ಯವಾಗಿ ಮಳೆಗಾಲ, ಈ ಚಳಿಗಾಲ ಇಂಥದ್ರಲ್ಲಿ ಬರುವಂಥ ಕಣ್ಣಿನ ಬೇನೆ ಅಥವಾ ಮದ್ರಾಸಾಯಿ ಅಂತ ಏನು ಹೇಳ್ತೀವಿ, ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ಎರಡನೇದು, ಸಣ್ಣ ಮಕ್ಕಳಲ್ಲಿ ಬರುವ ದೃಷ್ಟಿದೋಷಗಳು, ಇವುಗಳ ಬಗ್ಗೆ ಕೂಡ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಹಾಗೂ ಮೂರನೇದಾಗಿ ನೇತ್ರದಾನ. ಒಬ್ಬ ವ್ಯಕ್ತಿ ಮೃತಪಟ್ಟ ಮೇಲೆ ಅವನ ಕಣ್ಣುಗಳು ಇನ್ನೊಬ್ಬರಿಗೆ ಹೇಗೆ ದೃಷ್ಟಿಯನ್ನು ನೀಡಬಲ್ಲದು, ಇದಕ್ಕೆ ಯಾವುದೇ ವಿಧಾನ ಅನುಸರಿಸ್ತಾರೆ ಮತ್ತು ಸಾರ್ವಜನಿಕರು ಇದರಲ್ಲಿ ಏನು ಮಾಡಬೇಕು, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ಮಡ್ರಾಸಾಯಿ ಅಥವಾ ಕಣ್ಣಿನ ಬೇನೆ ಏನು ಹೇಳ್ತೀವಿ, ಇದ್ರ ಬಗ್ಗೆ ಮಾತಾಡೋಣ. ಈ ಮಡ್ರಾಸಾಯಿ ಅನ್ನೋದು ಸಾಮಾನ್ಯವಾಗಿ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬರ್ತದೆ. ಈ ಮಡ್ರಾಸಾಯಿ ಅನ್ನೋದು ವೈರಾಣುವಿಂದ ಆಗುವಂಥ ಒಂದು ಕಣ್ಣಿನ ಬಿಳಿ ಗುಡ್ಡೆಯ ಮೇಲೆ ಆಗುವಂಥ ಒಂದು ಸೋಂಕು, ಇನ್ಫೆಕ್ಷನ್ ಅಂತ ಏನು ಕರಿತೀವಿ, ಇದು ಸೋಂಕು. ಸಾಮಾನ್ಯವಾಗಿ ಇದು ಯಾವ ರೀತಿ ಶುರುವಾಗ್ತದೆ ಅಂತಂದರೆ, ಕಣ್ಣಲ್ಲಿ ಕೆಂಪಾಗೋದು, ಕಣ್ಣಲ್ಲಿ ನೀರು ಬರೋದು, ಕಣ್ಣು ಕಟ್ಕೊಳ್ಳೋದು, ರಾತ್ರಿ ಮಲಗಿ ಬೆಳಗ್ಗೆ ಏಳುವಾಗ ಕಣ್ಣು ರೆಪ್ಪೆಗಳು ಒಂದಕ್ಕೊಂದು ಮುಚ್ಕೊಂಬಿಟ್ಟಿರುತ್ತೆ, ಬಿಡಿಸೋದು ಕಷ್ಟ. ಸೊ ಈ ರೀತಿ ಶುರುವಾಗುತ್ತೆ. ಈ ಕಣ್ಣಿನ ಸೋಂಕು ಬಂದಾಗ ಕಣ್ಣು ಬಹಳ ಕೆಂಪಾಗಿರ್ತದೆ ಮತ್ತು ಮನುಷ್ಯ ಗಾಬರಿ ಆಗಿಬಿಡ್ತಾರೆ. ಯಾಕೆಂತಂದರೆ ಅಷ್ಟು ತೀವ್ರತೆಯಿಂದ ಕೂಡಿರುತ್ತೆ. ಯಾಕೆಂದರೆ ನೀರು ಬಹಳ ಬರುತ್ತೆ ಮತ್ತು ಆ ಕಣ್ಣು ಕಟ್ಕೊಳ್ಳೋದು ತೊಂದರೆನ ಕೊಡುತ್ತೆ. ಆದರೆ ಇದು ಒಂದು ವೈರಾಣುವಿಂದ ಬರುವಂಥ ಒಂದು ಕಣ್ಣಿನ ಸೋಂಕು. ಇದು ದೃಷ್ಟಿಯನ್ನು ಕಡಿಮೆ ಮಾಡೋದಿಲ್ಲ, ಆದರೆ ಯಾವಾಗಲೂ ಮಾಡೋದಿಲ್ಲ ಅಂತ ಆಗೋದಿಲ್ಲ. ಯಾಕೆಂತಂದರೆ ಇದು ನಾನು ಹೇಳಿದಾಗೆ ಕಣ್ಣಿನ ಬಿಳಿ ಭಾಗದಲ್ಲಷ್ಟೇ ಇದ್ದರೆ, ಇದನ್ನು ನಾವು ಕಂಜಂಕ್ಟೈವ ಅಂತ ಹೇಳ್ತೀವಿ. ಈ ಬಿಳಿ ಭಾಗ ಇನ್ನು ಮೇಲೆ ಒಂದು ಪರದೆ ಥರ ಇರುತ್ತೆ, ಇದನ್ನು ಕಂಜಂಕ್ಟೈವ ಅಂತ ಹೇಳ್ತೀವಿ. ಇದರದ್ದು ಸೋಂಕಾಗಿರುತ್ತೆ. ಇದು ಅಲ್ಲೇ ಉಳ್ಕೊಂಡಾಗ, ಬರೀ ಬಿಳಿ ಭಾಗದಲ್ಲೇ ಅದಕ್ಕೆ ಸೀಮಿತವಾದಾಗ ದೃಷ್ಟಿ ಏನಾಗೋದಿಲ್ಲ.
ಆದರೆ ಕೆಲವ್ರಿಗೆ ಏನಾಗುತ್ತೆ ಅಂತಂದರೆ ಇದು ಆ ಬಿಳಿ ಭಾಗದಲ್ಲಿ ಈ ಸೋಂಕು ಹೆಚ್ಚಾದಾಗ ಅದು ಮುಂದೆ ಕಪ್ಪು ಗುಡ್ಡೆ ಇರುತ್ತಲ್ಲ ಎಲ್ಲರಿಗೂ, ಆ ಕಪ್ಪು ಗುಡ್ಡೆಯ ಮೇಲೆ ಹರಡಿದಾಗ ಇದು ದೃಷ್ಟಿಯನ್ನು ಕೂಡ ಕಡಿಮೆ ಮಾಡಬಲ್ಲದು. ಹಾಗಾಗಿ ಈ ಸೋಂಕು ಬಂದಾಗ ಬಹಳಷ್ಟು ಜಾಗ್ರತೆಯನ್ನು ವಹಿಸಬೇಕು. ಯಾಕೆಂದರೆ ಈ ಸೋಂಕು ಒಬ್ಬರಿಗೆ ಬಂದು ಅಲ್ಲಿಗೆ ನಿಲ್ಲೋದಿಲ್ಲ. ಇದು ಬಹಳಷ್ಟು ಜನರಿಗೆ ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂಥ ಒಂದು ಕಣ್ಣಿನ ಒಂದು ಕಾಯಿಲೆ. ಹೇಗೆ ಹರಡುತ್ತೆ? ಎಲ್ಲರೂ ಏನು ತಿಳ್ಕೊಂಡಿರ್ತಾರೆ ಅಂತಂದರೆ ಮಡ್ರಾಸಾಗಿ ಬಂದವ್ರನ್ನ ನೋಡಿಬಿಟ್ರೆ ಸಾಕು ಬಂದುಬಿಡುತ್ತೆ ಅಂತ. ಆದರೆ ಇದು ದೃಷ್ಟಿಯಿಂದ ಬರೋದಲ್ಲ. ಏನಾಗುತ್ತೆ ಅಂದರೆ ಒಬ್ಬ ಮನುಷ್ಯ, ಸೋಂಕಿರೋ ಮನುಷ್ಯನ ಸಂಪರ್ಕದಲ್ಲಿ ಇನ್ನೊಬ್ಬರು ಬಂದಾಗ, ಹತ್ತಿರ ಬಂದಾಗ ಈ ವೈರಾಣುಗಳು ಗಾಳಿಯಲ್ಲಿ ಬಂದು ಇನ್ನೊಬ್ಬ ಸಾಮಾನ್ಯ ಮನುಷ್ಯನಿಗೂ ಕೂಡ ಇದು ಅಂಟ್ಕೊಳ್ಬೋದು. ಇನ್ನು ಬೇರೆ ಥರ ಯಾವ ಥರ ಒಬ್ಬರಿಂದ ಒಬ್ರಿಗೆ ಹರಡುತ್ತೆ ಅಂದರೆ, ಸೋಂಕಿರೋ ಮನುಷ್ಯ ಕಣ್ಣನ್ನು ಮುಟ್ಕೊಂಡಿರ್ತಾನೆ, ಅದೇ ಕಣ್ಣಲ್ಲಿ ದೈನಂದಿನ ವ್ಯವಹಾರದಲ್ಲಿ ಪಾತ್ರೆಗಳಿರ್ಬೋದು, ಬಟ್ಟೆ ಇರ್ಬೋದು, ಟೇಬಲ್ ಇರ್ಬೋದು, ಮೇಜ್ ಇರ್ಬೋದು, ಕನ್ನಡಕ ಇರ್ಬೋದು, ಪೆನ್ ಇರ್ಬೋದು, ಎಲ್ಲ ಮುಟ್ಕೊಂಡಿರ್ತಾನೆ. ವೈರಾಣುಗಳು ಅದ್ರ ಮೇಲೆಲ್ಲ ಇರುತ್ತೆ. ವಸ್ತುಗಳನ್ನು ದೈನಂದಿನ ಜೀವನದಲ್ಲಿ ನಾವು ಏನೇನು ಉಪಯೋಗಿಸ್ತೀವಿ ವಸ್ತುಗಳು, ಅದನ್ನು ಇನ್ನೊಬ್ಬ ವ್ಯಕ್ತಿ ಮುಟ್ಟಿ ಅವನ ಕಣ್ಣನ್ನು ಮುಟ್ಕೊಂಡಾಗ ಈ ಸೋಂಕು ಅವ್ರಿಗೂ ಹರಡ್ಬೋದು. ಈ ಮಡ್ರಾಸಾಯಿ ಅಥವಾ ವೈರಲ್ ಕಂಜಂಕ್ಟಿವೈಟಿಸ್ ಅಂತ ಹೇಳ್ತೀವಿ, ಇದು ಸಾಮಾನ್ಯವಾಗಿ ಬಹಳಷ್ಟು ಜನರಿಗೆ ಒಟ್ಟೊಟ್ಟಿಗೆ ಬರುತ್ತೆ. ಒಂದು ಮನೆಯಲ್ಲಿ ಒಬ್ರಿಗೆ ಬಂತು ಅಂದರೆ ಸಾಮಾನ್ಯವಾಗಿ ಬೇರೆಯವ್ರಿಗೂ ಕೂಡ ಹರಡುತ್ತೆ. ಮಕ್ಕಳಲ್ಲಿ ಬಂದಾಗ ಇದಕ್ಕೆ ಚಿಕಿತ್ಸೆ ಕೊಡೋದು ಭಾಳಷ್ಟು ಕಷ್ಟ ಆಗುತ್ತೆ. ಯಾಕೆಂದರೆ ಬೆಳಗಿನ ಹೊತ್ತು ಮಕ್ಕಳಿಗೆ ಕಣ್ಣೇ ಬಿಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಕಣ್ಣಿನ ಸೋಂಕು ಮಡ್ರಾಸಾಯಿ ಏನಿದೆ, ಇದ್ರ ಬಗ್ಗೆ ಭಯ ಬೇಡ. ಆದಷ್ಟು ಕಣ್ಣಿನ ಶುಚಿತ್ವವನ್ನು ನಾವು ನೋಡ್ಕೊಳ್ಬೇಕು. ಮತ್ತು ಸೋಂಕು ಒಂದು ಸರ್ತಿ ಬಂದ ಮೇಲೆ ಕೂಡಲೇ ನೇತ್ರ ತಜ್ಞರನ್ನ ಭೇಟಿಯಾಗಿ ಪರೀಕ್ಷೆ ಮಾಡಿಸ್ಕೊಂಡು ಈ ಸೋಂಕು ಬರೀ ಆ ಬಿಳಿ ಭಾಗದಲ್ಲಿ ಇದೆಯಾ ನೋಡ್ತಾರೆ, ಅಥವಾ ಕಪ್ಪುಗುಡ್ಡೆಗೆ ಹರಡಿದೆಯಾ ನೋಡ್ತಾರೆ. ಆವಾಗ ಸೂಕ್ತ ಚಿಕಿತ್ಸೆಯನ್ನು ಮಾಡಿದರೆ ಖಂಡಿತ ಇದು ಪೂರ್ತಿ ಗುಣ ಆಗುತ್ತೆ. ಇದರಲ್ಲೇನೋ ಭಯ ಬೇಡ. ಆದರೆ ಇದನ್ನು ಉದಾಸೀನ ಮಾಡಬಾರ್ದು. ಉದಾಸೀನ ಮಾಡಿದ್ರೆ ನಾನು ಹೇಳಿದಾಗೆ ಕಪ್ಪುಗುಡ್ಡೆ ಮೇಲೆ ಹರಡಿಬಿಟ್ಟು ಅದು ದೃಷ್ಟಿಯನ್ನು ಕೂಡ ಕಡಿಮೆ ಮಾಡೋ ಸಾಧ್ಯತೆ ಇರುತ್ತೆ. ಇನ್ನೊಂದೇನಂತಂದರೆ ಕಪ್ಪುಗುಡ್ಡೆ ಮೇಲೆ ಹರಡಿಬಿಟ್ರೆ ಇದನ್ನು ವಾಸಿ ಮಾಡೋದಕ್ಕೆ ಹೆಚ್ಚು ಸಮಯ ಬೇಕಾಗುತ್ತೆ. ಸಾಮಾನ್ಯವಾಗಿ ಒಂದು 2-3 ವಾರದಲ್ಲಿ ಕಡಿಮೆ ಆಗುವಂಥ ಈ ಒಂದು ಸೋಂಕು 5-6 ವಾರ ಆದರೂ ಕಡಿಮೆ ಆಗೋದಿಲ್ಲ. ಆಮೇಲೆ ಈ ಸೋಂಕು ಕರಿಗುಡ್ಡೆ ಮೇಲೆ ಹರಡಿದ್ರೆ ದೃಷ್ಟಿ ಕಡಿಮೆ ಆಗುತ್ತೆ. ವಾಹನ ಚಲಾಯಿಸೋರು ಇದ್ದರೆ ವಾಹನ ಚಲಾಯಿಸುವಾಗ ಕಷ್ಟ ಆಗುತ್ತೆ. ಯಾಕೆಂದರೆ ಎದುರುಗಡೆಯಿಂದ ಬರುವ ಬೆಳಕಿನ ದೀಪಗಳನ್ನ ನೋಡಲಿಕ್ಕೆ ಆಗೋದಿಲ್ಲ. ಕಂಪ್ಯೂಟರ್ ಏನಾದರೂ ಕೆಲಸ ಮಾಡ್ತಿದ್ರೆ ಅದಕ್ಕೆ ತೊಂದರೆ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಸೋಂಕು ಕಾಣಿಸಿಕೊಂಡ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು. ಕಣ್ಣಾಗೋದು ಅಂತ ನಮ್ಮ ಕಡೆ ಹೇಳ್ತಾರೆ. ಕಣ್ಣಾಗೋದು ಅಂದರೆ ಮದ್ರಾಸಾಯಿ ಬರೋದಂಥದ್ದು. ಇದು ಹರಡೋದನ್ನು ತಡೆಗಟ್ಟೋದಾದರೂ ಹೇಗೆ? ಈ ಸೋಂಕನ್ನು ಹರಡೋದನ್ನು ಸಾಮಾನ್ಯವಾಗಿ ಬಹಳ ಬೇಗ ಹರಡುತ್ತೆ ಇದು. ಆದರೆ ತಡೆಗಟ್ಟಬಹುದು ಅಂತಂದರೆ ಏನಂದರೆ, ಒಬ್ಬ ವ್ಯಕ್ತಿಗೆ ಈ ಸೋಂಕು ಹರಡಿದಾಗ ಆ ವ್ಯಕ್ತಿ ತಾನೇ ಬೇರೆಯವರಿಂದ ಸ್ವಲ್ಪ ದೂರವಾಗಿ ಅವರಿಗೆ ಒಂದು ರೂಮಲ್ಲಿ ತಾವಾಗಿ ಇದ್ಬಿಡೋದು ಒಳ್ಳೆಯದು. ಮತ್ತು ಅವ್ರದ್ದೆಲ್ಲ ದೈನಂದಿನ ಏನು ಸಾಮಾನುಗಳಿರುತ್ತೆ ಅದನ್ನು ಪ್ರತ್ಯೇಕವಾಗಿ ಇಟ್ಕೊಳ್ಬೇಕು. ಅವ್ರ ಕರ್ಚೀಫ್ ಆಗಲಿ, ಪೆನ್ ಆಗಲಿ, ಕನ್ನಡಕ ಆಗಲಿ, ಬಟ್ಟೆಗಳಾಗಲಿ ಸಪರೇಟಾಗಿ ಅವರು ಇಟ್ಕೊಳ್ಬೇಕು. ಪ್ರತ್ಯೇಕವಾಗಿ ಇಟ್ಕೊಂಡು ಅವರಷ್ಟೇ ಉಪಯೋಗಿಸ್ಬೇಕು. ಅವರು ಉಪಯೋಗಿಸ್ತಾರೋದನ್ನು ಬೇರೆಯವರು ಉಪಯೋಗಿಸ್ಬಾರ್ದು. ಟವಲ್ ಆಗಲಿ ಇದನ್ನೆಲ್ಲ. ಆಮೇಲೆ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ, ಹೊರ ಹೋಗಲೇಬೇಕು ಅಂತಂದರೆ ಕೆಲವು ಕನ್ನಡಕಗಳು ಬರುತ್ತೆ. ಈ ಸೋಂಕು ಬೇರೆಯವ್ರಿಗೆ ಹರಡ್ದಂಗೆ ಬೇರೆಯವ್ರ ಹತ್ತಿರ ಹೋದಾಗ ಈ ವೈರಾಣುಗಳು ಗಾಳಿಯಲ್ಲಿ ಅವ್ರಿಗೆ ಹರಡ್ಬೋದು. ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಕನ್ನಡಕಗಳು ಬರುತ್ತೆ. ಈ ಕನ್ನಡಕಗಳನ್ನ ಹಾಕ್ಕೊಂಡು ಕೂಡ ಸೋಂಕು ಹರಡುವುದನ್ನು ಸ್ವಲ್ಪ ಮಟ್ಟಿಗೆ ತಗ್ಗಿಸ್ಬೋದು. ಇದರಿಂದ ಅಪಾಯ ಏನೂ ಇಲ್ಲ ಅಂತ? ಇಲ್ಲ, ಸೂಕ್ತ ಸಮಯದಲ್ಲಿ ಬೇಗ ಚಿಕಿತ್ಸೆ ತಗೊಂಡ್ರೆ ಖಂಡಿತ ಅಪಾಯ ಇಲ್ಲ. ಚಿಕಿತ್ಸೆ ತಗೊಳ್ಳೇಬೇಕಾ? ಹೌದೌದು, ಚಿಕಿತ್ಸೆ ತಗೊಳ್ಳೇಬೇಕು. ನಾನು ಆಗಲೇ ಹೇಳ್ದಂಗೆ ಕಪ್ಪುಗುಡ್ಡೆಗೆ ಯಾವಾಗ ಬರುತ್ತೆ ಗೊತ್ತಿಲ್ಲ. ಕಪ್ಪುಗುಡ್ಡೆಗೆ ಬಂದುಬಿಟ್ರೆ ತೊಂದರೆಗಳಾಗುತ್ತೆ, ದೃಷ್ಟಿಗೆ ಸಮಸ್ಯೆಗಳಾಗ್ಬೋದು. ಈ ಮದ್ರಾಸಾಯಿ ಬಂದ ಮೇಲೆ ಅದು ಎಷ್ಟು ಸಮಯ ನಮ್ಮ ಜೊತೆಯಲ್ಲಿ ಇರುತ್ತೆ? ಇದು ಒಂದು ವೈರಸ್ಸಿಂದ ಬರೋ ಸೋಂಕು ಸಾಮಾನ್ಯವಾಗಿ 2-3 ವಾರ ಇದ್ದೇ ಇರುತ್ತೆ. ಇದು 2-3 ವಾರ ಆದಮೇಲೆ ತನ್ನಿಂತಾನೇನೂ ಹೋಗ್ಬೋದು. ಆದರೆ ಕೆಲವು ಸಮಯದಲ್ಲಿ ನಾನು ಹೇಳ್ದಂಗೆ ಇದು ದೃಷ್ಟಿಗೂ ಕೂಡ ತೊಂದರೆ ಮಾಡ್ಬೋದು ಕಪ್ಪುಗುಡ್ಡೆ ಮೇಲೆ ಬಂದರೆ. ಆದರೆ ಅದು ವೈದ್ಯರಿಗೆ ತೋರಿಸಿ ತಪಾಸಣೆ ಮಾಡ್ಕೊಳ್ದಿದ್ರೆ ಗೊತ್ತಾಗೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ವೈದ್ಯರನ್ನು ನೋಡಬೇಕು. ಸಾಮಾನ್ಯವಾಗಿ ವೈದ್ಯರಲ್ಲಿ ತೋರಿಸ್ಕೊಂಡು ತಪಾಸಣೆ ಮಾಡಿ ಚಿಕಿತ್ಸೆ ತಗೊಂಡ್ರೆ ಒಂದು 3 ವಾರದಲ್ಲಿ ಖಂಡಿತ ಸಮಸ್ಯೆ ದೂರ ಆಗುತ್ತೆ. ಅಪಾಯದಿಂದ ತಪ್ಪಿಸ್ಕೊಳ್ಬೋದು. ಸಾಮಾನ್ಯವಾಗಿ ಮಕ್ಕಳಲ್ಲಿ ದೃಷ್ಟಿದೋಷ ಕಂಡುಬರುತ್ತೆ. ಬೆಳವಣಿಗೆ ಹಂತದಲ್ಲಿ ಅಪೌಷ್ಟಿಕತೆ ಕಾರಣ ಇರಬಹುದು, ಅಥವಾ ಅನುವಂಶೀಯ ಇರಬಹುದು, ಬೇರೆ ಬೇರೆ ಕಾರಣಗಳಿಗೆ ಬರಬಹುದು. ಅದರ ಬಗ್ಗೆ ಹೇಳಿ ಸರ್. ಸಾಮಾನ್ಯವಾಗಿ ಮಕ್ಕಳಲ್ಲಿ ದೃಷ್ಟಿದೋಷಗಳು ಭಾಳಷ್ಟು ಬರುತ್ತೆ. ಅದರಲ್ಲೂ ಕೂಡ ಈ ಶಾರ್ಟ್ ಸೈಟ್ ಅಥವಾ ಸಮೀಪ ದೃಷ್ಟಿ ಅಂತ ಏನು ಹೇಳ್ತೀವಿ, ಇದು ಬರುವಂಥ ಅವಕಾಶಗಳು ಭಾಳ ಇದೆ. ಸಮೀಪ ದೃಷ್ಟಿ ಅಂದರೆ ಮಗುವಿಗೆ ಹತ್ತಿರದೆಲ್ಲ ಕಾಣುತ್ತೆ, ಆದರೆ ದೂರದ್ದು ಕಾಣೋದಿಲ್ಲ. ದೂರದ ವಸ್ತುಗಳು, ದೂರದ ಅಕ್ಷರಗಳು ಇವುಗಳು ಕಾಣೋದಿಲ್ಲ. ಇದು ಬೆಳವಣಿಗೆಯ ಹಂತದಲ್ಲೇ ಬರುತ್ತೆ. ಈಗ ಮಕ್ಕಳು ಶಾಲೆಗೆ ಸೇರಿಸಿದಾಗ ಸಾಮಾನ್ಯವಾಗಿ ಒಂದು 8-9 ವರ್ಷ ಸಮಯ ಏನಿರುತ್ತೆ, ಆ ಸಮಯದಲ್ಲೇ ಈ ದೃಷ್ಟಿದೋಷಗಳು ಶುರುವಾಗುತ್ತೆ.
ಕೆಲವು ಮಕ್ಕಳಿಗೆ ಏನಾಗುತ್ತೆ ಅಂದರೆ ಈ ದೃಷ್ಟಿದೋಷ ಹುಟ್ಟಿನಿಂದಲೇ ಬಂದ್ಬಿಟ್ಟು ಅಂಥ ಮಕ್ಕಳಿಗೆ ಮಾಲ್ಗಣ್ಣಾಗೋ ಸಂಭವ ಕೂಡ ಇರುತ್ತೆ. ಕೆಲವು ಮಕ್ಕಳಿಗೆ ಹುಟ್ಟಿನಿಂದಲೇ ಮಾಲ್ಗಣ್ಣಿರುತ್ತೆ, ಅಥವಾ ಹುಟ್ಟಿದ ಮೇಲೆ 2-3 ವರ್ಷ ಆದಮೇಲೆ ಕೂಡ ಮಾಲ್ಗಣ್ಣುಗಳು, ಅಂದರೆ ಮಾಲ್ಗಣ್ಣು ಅಂದರೆ ಕಣ್ಣು ಒಂದು ಕಡೆ ತಿರುಗಿರೋದು, ಒಂದು ಕಣ್ಣು ಅಥವಾ 2 ಕಣ್ಣು, ಈ ಮಾಲ್ಗಣ್ಣುಗಳು ಆಗ್ಬೋದು. ಈ ಮಾಲ್ಗಣ್ಣು ಆಗದೆ ಕಣ್ಣು 2 ನೇರ ಇದ್ದರೂ ಕೂಡ ದೃಷ್ಟಿದೋಷ ಇಲ್ಲ ಅಂತಲ್ಲ. ಹಾಗಾಗಿ ಈ ದೃಷ್ಟಿದೋಷಗಳು ಸಾಮಾನ್ಯ 8-9 ವರ್ಷ ಆ ಸಮಯದಲ್ಲಿ ಶುರುವಾಗುತ್ತೆ. ದೃಷ್ಟಿದೋಷಗಳು ಸಾಮಾನ್ಯವಾಗಿ ಮಕ್ಕಳನ್ನು ಶಾಲೆಗೆ ಸೇರಿಸಿದಾಗ ಭಾಳಷ್ಟು ಸಮಯ ಗೊತ್ತಾಗುತ್ತೆ. ಯಾಕೆಂತಂದರೆ ಬೋರ್ಡ್ ಮೇಲೆ ಬರೆದಿದ್ದು ಮಗು ಏನಾದರೂ ಕಡೆ ಬೆಂಚಿನ ಮೇಲೆ ಕೂತ್ಕೊಂಡಿದ್ರೆ ಆ ಕಡೆ ಇದ್ರ ಮೇಲೆ, ಆವಾಗ ಕೆಲವು ಅಕ್ಷರಗಳು ಬೋರ್ಡ್ ಮೇಲೆ ಬರೆದಿರೋದು ಕಾಣದೇ ಇರ್ಬೋದು, ಅಥವಾ ಕಂಡರೂ ಕೂಡ ಕೆಲವು ಅಕ್ಷರಗಳು ಕ್ಲಿಯರಾಗಿ ಕಾಣಿಸದೆ ತಪ್ಪಾಗಿ ಬರ್ಕೊಳ್ಬೋದು. ಅಕ್ಷರಗಳು, ಕೆಲವು ಸಂಖ್ಯೆಗಳು ಇದನ್ನು ತಪ್ಪಾಗಿ ಬರ್ಕೊಳ್ತಾರೆ. ಇದೇನಾಗುತ್ತೆ ಅಂದರೆ ಮಗುವಿನ ಶೈಕ್ಷಣಿಕ ಇದು ಕಡಿಮೆ ಆಗಿಬಿಡುತ್ತೆ, ಅವ್ರದ್ದು ಕಲಿಕೆ ಏನಾಗ್ಬಿಡುತ್ತೆ, ಕುಂಠಿತವಾಗಿಬಿಡುತ್ತೆ. ಯಾಕೆಂತಂದರೆ ತಪ್ಪಾಗಿ ಬರ್ಕೊಳ್ತಾರೆ, ತಪ್ಪಾಗಿ ಗ್ರಹಿಕೆ ಆಗುತ್ತೆ, ಅವರ ಇದು ಶೈಕ್ಷಣಿಕ ಅಭಿವೃದ್ಧಿ ಕುಂಠಿತವಾಗುತ್ತೆ. ಇದನ್ನು ಬಹಳಷ್ಟು ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಶಿಕ್ಷಕರೇ ಅವರೇ ನೋಡಿ ಇದನ್ನು ಪತ್ತೆ ಮಾಡ್ತಾರೆ. ಯಾಕೆಂತಂದರೆ ಅವರು ಈ ಮಕ್ಕಳನ್ನ ಶೈಕ್ಷಣಿಕ ಪ್ರಗತಿಯನ್ನು ನೋಡ್ತಾ ಇರ್ತಾರೆ, ಅವರು ಬರೆದಿರೋದ್ರಲ್ಲಿ ಏನು ತಪ್ಪಿದೆ ಎಲ್ಲ ನೋಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರು ಮೊದಲು ಹೇಳ್ಬೋದು, ಇಲ್ಲ ಅಂತಂದರೆ ಪಾಲಕರೇ ಕೆಲವು ಟೈಮಲ್ಲಿ ಇದನ್ನು ನೋಡಿ ಕಂಡುಹಿಡಿಬೋದು. ಮಕ್ಕಳು ಸಾಮಾನ್ಯವಾಗಿ ಈ ವಯಸ್ಸಿನಲ್ಲಿ ದೃಷ್ಟಿದೋಷ ಇದೆ ಅಂತ ಹೇಳೋದು ಭಾಳ ಕಡಿಮೆ. ಏಕೆಂತಂದರೆ ಅವರಿಗೆ ಗೊತ್ತಾಗೋದಿಲ್ಲ. ಕೆಲವು ಮಕ್ಕಳು ಏನಾಗುತ್ತೆ ಅಂದರೆ ದೃಷ್ಟಿದೋಷ ಇರುತ್ತೆ, ಆದರೆ ಮುಂದ್ಗಡೆ ಬೆಂಚಲ್ಲಿ ಕೂತ್ಕೊಂಡ್ರೆ ಕಾಣುತ್ತಲ್ಲ ಅವರಿಗೆ, ಹಾಗಾಗಿ ಹಿಂದ್ಗಡೆ ಬೆಂಚಲ್ಲಿ ಕೂತ್ಕೊಂಡ್ರೆ ಕಾಣಲ್ಲ ಅನ್ನೋ ವಿಷಯನೂ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಶಾಲೆಯ ಮಕ್ಕಳನ್ನು ವೈದ್ಯಕೀಯ ತಪಾಸಣೆ ಒಳಪಡಿಸಿದಾಗ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಒಂದು ಶಾಲಾ ಮಕ್ಕಳ ನೇತ್ರ ತಪಾಸಣೆ ಮಾಡ್ತಾರೆ. ಇದು ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲೇ ಇದೆ. ಇದು ಎಲ್ಲ ಶಾಲೆಯ ಮಕ್ಕಳಿಗೆ, ಯಾಕೆಂತಂದರೆ ಶಾಲೆಯ ಮಕ್ಕಳು ಅಂದರೆ 6 ವರ್ಷದಿಂದ 14, 13, 14 ವರ್ಷದ ಮಕ್ಕಳಿಗೆ ಆ ಸಮಯದಲ್ಲಿ ದೃಷ್ಟಿದೋಷಗಳು ಬರೋದ್ರಿಂದ ಆ ದೃಷ್ಟಿದೋಷಗಳನ್ನ ಕಂಡುಹಿಡಿಯೋಕ್ಕೋಸ್ಕರನೇ ಈ ಒಂದು ಕಾರ್ಯಕ್ರಮ ರೂಪಿತವಾಗಿದೆ. ಈ ಕಾರ್ಯಕ್ರಮನ ಶಾಲೆಗಳಿಗೆ ಹೋಗಿ ಅಲ್ಲಿ ದೃಷ್ಟಿ ತಪಾಸಣೆ ಮಾಡಿ ದೃಷ್ಟಿದೋಷಗಳಿದೆಯೇ ಅನ್ನೋದನ್ನು ಪತ್ತೆ ಮಾಡ್ಬೋದು. ಪತ್ತೆ ಮಾಡಿ ಸೂಕ್ತವಾದ ಕನ್ನಡಕಗಳು ಕೊಟ್ಟರೆ ಮುಂದೆ ದೃಷ್ಟಿ ಪೂರ್ತಿ ಕಡಿಮೆ ಆಗೋದನ್ನು ಖಂಡಿತ ತಡೆಗಟ್ಟಬಹುದು. ಇದು ಬಹಳ ಮುಖ್ಯ ಶಾಲೆಗಳಲ್ಲಿ ಇದೆ. ಕೆಲವು ಮಕ್ಕಳಿಗೆ ಏನಾಗುತ್ತೆ ಅಂದರೆ ದೃಷ್ಟಿದೋಷ ಬಂದ ಮೇಲೆ ಸೂಕ್ತ ಕನ್ನಡಕಗಳಿಂದ ನಾವು ಅದನ್ನು ಸರಿ ಮಾಡದೇ ಇದ್ದರೆ ಆಮೇಲೆ ಮಾಲ್ಗಣ್ಣು ಬರೋ ಸಂಭವ ಕೂಡ ಇರುತ್ತೆ. ನಾನೇನು ಮೊದಲೇ ಹೇಳಿದೆ, ಮಾಲ್ಗಣ್ಣಿದ್ದು ಮೊದಲೇ ದೃಷ್ಟಿದೋಷ ಇರ್ಬೋದು, ಅಥವಾ ದೃಷ್ಟಿದೋಷ ಬಂದು ಮಾಲ್ಗಣ್ಣಾಗ್ಬೋದು. ಇದನ್ನೆಲ್ಲ ತಪ್ಪಿಸಲಿಕ್ಕೆ ಶಾಲೆಯ ಅವಧಿಯಲ್ಲೇ ನೇತ್ರ ಚಿಕಿತ್ಸೆ ಮಾಡಿ ಯಾವುದಾದ್ರು ದೃಷ್ಟಿದೋಷಗಳಿದ್ದರೆ ಅದಕ್ಕೆ ಸೂಕ್ತ ಚಿಕಿತ್ಸೆ, ಕನ್ನಡಕಗಳಾಗ್ಬೋದು, ಇನ್ನೂ ಹಲವಾರು ಚಿಕಿತ್ಸೆಗಳಿದೆ, ಅದನ್ನು ಮಾಡೋದು ಒಳ್ಳೆಯದು. ಇನ್ನು ಕೆಲವು ಮಕ್ಕಳಿಗೆ ಹುಟ್ಟಿನಿಂದಲೇ ಪೊರೆ ಇರುತ್ತೆ, ಅಥವಾ ಬೆಳೀತಾ ಪೊರೆ ಬಂದಿರುತ್ತೆ ಕಣ್ಣಲ್ಲಿ, ಕನ್ನಡಕಗಳಿಗೂ ಆಗಲ್ಲ ಅಂತ ಇದರಲ್ಲಿ ಆಪರೇಷನ್ ಆ ವಯಸ್ಸಲ್ಲೇ ಪೊರೆಗೆ ಆಪರೇಷನ್ ಮಾಡಬೇಕಾಗುತ್ತೆ, ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತೆ. ಆಮೇಲೆ ಇನ್ನು ಕೆಲವು ಮಕ್ಕಳು ಈಗ ಬಹಳ ಕಡಿಮೆ ಆಗಿದೆ, ಹಿಂದೆ ಭಾಳ ಇತ್ತು. ಈ ವೈಟಮಿನ್ ಎ ಅನ್ನಾಂಗದ ಕೊರತೆಯಿಂದ ಕಣ್ಣಿನಲ್ಲಿ ಸಮಸ್ಯೆಗಳು ಬರ್ತಾಯಿತ್ತು. ವೈಟಮಿನ್ ಎ ಡೆಫಿಷಿಯನ್ಸಿ ಅಂತ ಏನು ಹೇಳ್ತೀವಿ ಅದು. ಆದರೆ ಈಗ ಆ ವೈಟಮಿನ್ ಎನ್ನು ಎಲ್ಲ ಈ ಲಸಿಕೆಗಳ ಜೊತೆ ಅದನ್ನು ಕೂಡ ಕೊಡೋದ್ರಿಂದ ಈ ವೈಟಮಿನ್ ಎ ಅನ್ನಾಂಗದ ಕೊರತೆ ಕಡಿಮೆ ಆಗಿ ಅದರಿಂದ ಆಗೋ ಇರುಳುಗಣ್ಣು ಅಂತ ಬರ್ತಾಯಿದ್ರು ಮೊದಲು, ರಾತ್ರಿ ಹೊತ್ತು ಕಾಣೋದಿಲ್ಲ ಅಂತ. ಅದು ಭಾಳಷ್ಟು ಕಡಿಮೆ ಆಗಿದೆ ಈಗ, ಆದರೆ ಅದು ಕೂಡ ಕಾಣಿಸ್ಕೊಳ್ಬೋದು. ಇರುಳುಗಣ್ಣು ಇದ್ದರೆ ಈ ವಿಟಮಿನ್ ಎ ಅನ್ನಾಂಗದ ಕೊರತೆ ಇರ್ಬೋದು. ಇದೆಲ್ಲವೂ ಕೂಡ ಶಾಲಾ ಮಕ್ಕಳನ್ನು ನೇತ್ರ ತಪಾಸಣೆ ಮಾಡಿದಾಗ ಗೊತ್ತಾಗುತ್ತೆ. ಅದಕ್ಕೆ ಈ ಶಾಲಾ ಮಕ್ಕಳ ನೇತ್ರ ತಪಾಸಣೆ ಬಹಳ ಮುಖ್ಯವಾದ ಒಂದು ಕಾರ್ಯಕ್ರಮ. ಇದು ರಾಷ್ಟ್ರೀಯ ಕಾರ್ಯಕ್ರಮದ ಅಡಿಯಲ್ಲೇ ಮಾಡ್ತಾ ಇದ್ದಾರೆ. ಇದು ಮಕ್ಕಳಲ್ಲಿ ಬರುವ ಹಲವಾರು ದೃಷ್ಟಿ ಸಮಸ್ಯೆಗಳು, ಇದನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಅಂತ ಹೇಳೋ ಒಂದು ವಿಷಯಗಳಿದು. ಈ ಮಕ್ಕಳು ಆಟ ಆಡುವಾಗ ಕಣ್ಣಿಗೆ ಧೂಳು ಬೀಳುತ್ತೆ, ಅದು ತಕ್ಷಣವೇ ಅವ್ರು ಮಾಡೋದೇನು ಅಂದರೆ ಕಣ್ಣನ್ನು ಉಜ್ಜುತ್ತಾರೆ. ಪೋಷಕರು ಮನೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ಹೇಳ್ಬೋದು? ಹೊರಗಡೆ ಮಕ್ಕಳು ಆಟ ಆಡುವಾಗ ಅಥವಾ ಬೇರೆ ಏನೋ ಕೆಲಸ ಮಾಡುವಾಗ ಕಣ್ಣಿಗೆ ಏನಾದರೂ ಬೀಳೋದು ಸಾಮಾನ್ಯ. ಆದರೆ ಯಾವುದಾದ್ರೂ ಒಂದು ವಸ್ತು ಕಣ್ಣಿಗೆ, ಸಣ್ಣ ವಸ್ತುಗಳು ಕಣ್ಣಿಗೆ ಬಿದ್ದಾಗ ಖಂಡಿತ ಉಜ್ಜಬಾರ್ದು ಕಣ್ಣನ್ನು. ಯಾಕೆಂದರೆ ಅದನ್ನು ಉಜ್ಜಿದ್ರೆ ಕಪ್ಪು ಗುಡ್ಡೆ ಏನಿದೆ ಅದು ಒಂಥರ ಗಾಜಿದ್ದ ಹಾಗೆ. ನಾವು ಕಣ್ಣೊಳಗಡೆ ಯಾವುದಾದ್ರೂ ಒಂದು ವಸ್ತು ಬಿದ್ದು, ಕಲ್ಲಿನ ಪೀಸ್ ಇರ್ಬೋದು, ಸಣ್ಣ ಕಬ್ಬಿಣದ ಪೀಸ್ ಇರ್ಬೋದು, ಧೂಳಿನ ಕಣ ಇರ್ಬೋದು, ಸಣ್ಣ ಮರ ಗಿಡಗಳ ಕಣ ಇರ್ಬೋದು, ಆ ಕಣ್ಣನ್ನು ಉಜ್ಜಿದ್ರೆ ಆ ಕಪ್ಪು ಮಸೂರದ ಮೇಲೆ ಗಾಯಗಳಾಗ್ಬಿಡುತ್ತೆ. ಯಾಕೆಂದರೆ ಅದು ಉಜ್ಜಿದ್ರೆ ಕಲೆಗಳ ಗಾಯಗಳಾಗ್ಬಿಡುತ್ತೆ. ಆಮೇಲೆ ಏನಾಗುತ್ತೆ, ಅದು ದೃಷ್ಟಿಗೆ ಅಪಾಯ ಉಂಟು ಮಾಡುತ್ತೆ. ಮನೆಯಲ್ಲೇ ಪ್ರಾಥಮಿಕ ಚಿಕಿತ್ಸೆ ಕಣ್ಣಿಗೆ ಏನಾದರೂ ಬಿದ್ದಿದೆ ಅಂದ ಕೂಡಲೇ ಅದನ್ನು ಒಳ್ಳೆಯ ನೀರಿನಲ್ಲಿ ಕಣ್ಣನ್ನು ತೊಳಿಬೋದು. ಆಮೇಲೆ ನೇತ್ರ ತಜ್ಞರಲ್ಲಿ ತಪಾಸಣೆ ಮಾಡ್ಕೊಳ್ಬೋದು. ಆದರೆ ಖಂಡಿತ ಉಜ್ಜಬಾರ್ದು. ಇದನ್ನು ಎಲ್ಲ ಮಕ್ಕಳಿಗೂ ತಿಳಿ ಹೇಳಬೇಕು. ಪೋಷಕರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಆದಷ್ಟು ಸ್ವಚ್ಛವಾದ ನೀರನ್ನೇ ಸ್ವಚ್ಛವಾದ ನೀರಿನಲ್ಲಿ ಕಣ್ಣನ್ನು ತೊಳಿಬೋದು. ಸ್ವಚ್ಛವಾದ ನೀರೇ ಸಾಕು. ಬಿಸಿ ನೀರು ಅಥವಾ ಬಹಳ ತಣ್ಣಗಿನ ನೀರು ಯಾವುದು ಬೇಕಾಗಲ್ಲ. ಶುದ್ಧವಾಗಿರುವ ನೀರಲ್ಲಿ ತೊಳಿಬೇಕು. ಬಹಳ ಮುಖ್ಯವಾಗಿ ಸಮಾಜದಲ್ಲಿ ಒಂದು ಜಾಗೃತಿ ಮೂಡ್ತಾ ಇದೆ. ಕಣ್ಣು ನಮ್ಮ ನಂತರವೂ ಉಪಯೋಗ ಆಗಬೇಕು 4-6 ಜನಕ್ಕೆ ಅನ್ನೋ ಒಂದು ಮನೋಭಾವ ಯುವ ಪೀಳಿಗೆಯಲ್ಲಿ ಬರ್ತಾ ಇದೆ.
ಎಲ್ಲರೂ ಕೂಡ ಬಂದು ನೋಂದಣಿ ಮಾಡಿಸ್ತಾ ಇದ್ದಾರೆ. ಅಂಥ ಮನಸ್ಸುಗಳು ಇವತ್ತು ಬರ್ತಾ ಇವೆ. ನೇತ್ರದಾನ ಒಂದು ಮಹಾದಾನ. ಏಕೆಂದರೆ ನಮ್ಮ ನಂತರವೂ ನಮ್ಮ ಕಣ್ಣು ಉಳಿಯುತ್ತೆ, 4 ಜನಕ್ಕೆ ದೃಷ್ಟಿಗೆ ಸಹಕಾರಿಯಾಗುತ್ತೆ ಅನ್ನೋದು ಒಂದು ಒಳ್ಳೆಯ ವಿಚಾರ. ಆ ವಿಚಾರದಲ್ಲಿ ನಮ್ಮ ಯುವ ಪೀಳಿಗೆ ಹೆಚ್ಚಿನ ಒಲವನ್ನು ತೋರ್ತಾ ಇದ್ದಾರೆ. ನೇತ್ರದಾನದ ಬಗ್ಗೆ ಹೇಳಿ ಸರ್. ಒಬ್ಬ ಮನುಷ್ಯನಿಗೆ ಈ ಕಣ್ಣುಗಳಲ್ಲಿ ಕಪ್ಪುಗುಡ್ಡೆ ಕಾರ್ನಿಯಾ ಅಂತ ಏನು ಹೇಳ್ತೀವಿ, ಅದು ಪಾರದರ್ಶಕವಾಗಿರುತ್ತೆ, ಅಂದರೆ ಗಾಜಿನ ಥರ ಇರುತ್ತೆ. ಕಪ್ಪುಗುಡ್ಡೆಯನ್ನು ಕಾರ್ನಿಯಾನ ಒಬ್ಬ ಮನುಷ್ಯ ಮೃತಪಟ್ಟ ನಂತರ ಕಪ್ಪುಗುಡ್ಡೆಯನ್ನು ನಾವು ತೆಗೆದು ಬೇರೆ ಒಬ್ಬ ಕುರುಡು ವ್ಯಕ್ತಿಗೆ ಕಪ್ಪುಗುಡ್ಡೆ ಹಾಳಾಗಿದ್ದರೆ ಅವರಿಗೆ ಮರುಜೋಡಣೆ ಮಾಡಿದ್ರೆ ಅವರಿಗೆ ದೃಷ್ಟಿ ಬರೋ ಬಹಳ ಸಂಭವ ಇರುತ್ತೆ. ಇದನ್ನು ಯಾವ ಥರ ಮಾಡಬೇಕು? ಒಬ್ಬ ವ್ಯಕ್ತಿ ಮೃತ ಆದ ನಂತರ ಕಣ್ಣುಗಳನ್ನ ದಾನ ಮಾಡ್ಬೋದು. ಅಂಥ ಕಣ್ಣುಗಳಿಂದ ಮಾತ್ರ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಾಗಾದರೆ ಯಾರು ಕಣ್ಣುಗಳನ್ನ ದಾನ ಮಾಡ್ಬೋದು? ಅತಿ ಚಿಕ್ಕ ಮಕ್ಕಳು, ಅತಿ ವಯಸ್ಸಾದವ್ರು ಬಿಟ್ಟರೆ ಇನ್ನೆಲ್ಲರೂ ಕೂಡ ಕಣ್ಣುಗಳನ್ನು ದಾನ ಮಾಡ್ಬೋದು. ಕೆಲವು ಕಾಯಿಲೆಗಳಿರುತ್ತೆ, ಅಂಥವ್ರ ಕಣ್ಣುಗಳನ್ನು ತಗೊಳ್ಳೋದಿಲ್ಲ. ಈಗ BP ಶುಗರ್ ಇರುವಂಥವರು ಕಣ್ಣಿನ ದಾನ ಮಾಡಬಹುದಾ? ಹೇಗೆ? ಹೌದೌದು, BP ಶುಗರು ಇರೋರೆಲ್ಲ ಕಣ್ಣಿನ ದಾನ ಮಾಡ್ಬೋದು. ತೀವ್ರವಾದ ಕಾಯಿಲೆಗಳು ಅಂಥವರಿಂದ ಮಾತ್ರ ತಗೊಳ್ಳೋದಿಲ್ಲ. ಆದರೆ BP ಶುಗರ್ ಇದ್ದವರಂತೆಲ್ಲ ಕಣ್ಣಿನ ತಗೋಬೋದು. ರಕ್ತ ದಾನ ಮಾಡಬೇಕು ಅಂದರೆ ಆ ರಕ್ತ ಮ್ಯಾಚ್ ಆಗಬೇಕು. ಈ ರೀತಿ ಕಣ್ಣಿಗೆ ಏನಾದರೂ ಮ್ಯಾಚ್ ಆಗಬೇಕು ಅಂತ ಏನಾದರೂ ಇದೆಯಾ, ಹೇಗೆ ಅಂತ? ಸಾಮಾನ್ಯವಾಗಿ ಈ ಮ್ಯಾಚಿಂಗ್ ಅಷ್ಟೊಂದು ಮುಖ್ಯ ಅನಿಸೋದಿಲ್ಲ ಕಣ್ಣಲ್ಲಿ. ಯಾಕೆಂತಂದರೆ ಕಣ್ಣನ್ನು ನಾವು ತಗೊಂಡಾಗ ಬರೀ ಕಪ್ಪುಗುಡ್ಡೆನೇ ಮಾತ್ರ ತಗೊಳ್ಳೋದು. ಈ ಕಪ್ಪುಗುಡ್ಡೆಯಲ್ಲಿ ರಕ್ತನಾಳಗಳು ಇರೋದಿಲ್ಲ, ಹಾಗಾಗಿ ರಕ್ತ ಮ್ಯಾಚ್ ಆಗೋದು ಬೇಕಾಗೋದಿಲ್ಲ. ಆದರೆ ಕಣ್ಣಿನ ಬೇರೆ ಭಾಗಗಳು, ಕೆಲವು ಟೈಮ್ ಬಿಳಿ ಗುಡ್ಡೆನೂ ಕೂಡ ದೃಷ್ಟಿಯ ವಿಚಾರದಿಂದಲ್ಲ ಬೇರೆ ವಿಚಾರಗಳಿಂದ ಜೋಡಣೆ ಮಾಡ್ತೀವಿ. ಆ ರೀತಿ ಬೇರೆ ಭಾಗಗಳು ಎಲ್ಲಿ ರಕ್ತನಾಳ ಇದೆಯೋ ಅದನ್ನು ಜೋಡಣೆ ಮಾಡೋದಿದ್ರೆ ಒಂದು ರಕ್ತ ಇದು ಮ್ಯಾಚ್ ಆಗೋದನ್ನು ನೋಡ್ತೀವಿ. ಆದರೆ ಸಾಮಾನ್ಯವಾಗಿ ಈ ರೀತಿ ರಕ್ತ ಮ್ಯಾಚ್ ಆಗಬೇಕು ಅನ್ನೋದು ಭಾಳಷ್ಟು ಮುಖ್ಯ ಅನಿಸೋದಿಲ್ಲ ಇದರಲ್ಲಿ. ಈಗ ನೀವು ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ನು, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲೆಲ್ಲ ರಕ್ತ ಮ್ಯಾಚ್ ಆಗಲೇಬೇಕು. ಇಲ್ಲಿ ಅಷ್ಟು ಮುಖ್ಯ ಆಗೋದಿಲ್ಲ ಅದರಲ್ಲಿ. ಆದರೆ ಏನು ಮಾಡ್ತೀವಿ ಅಂದರೆ, ಮೃತ ವ್ಯಕ್ತಿ ಕಣ್ಣಿನ ದಾನ ಮಾಡಿದಾಗ ಆತನಿಗೆ ಯಾವುದಾದ್ರೂ ಗಂಭೀರ ಕಾಯಿಲೆ ಇರಬಾರ್ದು. ಅಕಸ್ಮಾತ್ ಅವನಿಗೆ ಗಂಭೀರ ಕಾಯಿಲೆ ಇತ್ತು ಅಂದರೆ ಕಣ್ಣನ್ನು ಯಾರು ಅಳವಡಿಸ್ಕೊಳ್ತಾರೋ ಅವರಿಗೆ ಹರಡಬಾರ್ದು ಅಂತ ಕೆಲವು ರಕ್ತದ ಟೆಸ್ಟ್ಗಳನ್ನ, ಪರೀಕ್ಷೆಗಳನ್ನ ಮಾಡ್ತೀವಿ. ಕಣ್ಣಿನ ಅಲರ್ಜಿ ಸಾಮಾನ್ಯವಾಗಿ ಕಣ್ಣಲ್ಲಿ ನೀರು ಬರೋದು, ಕಣ್ಣು ಅಂಟಂಟಾಗೋದು, ಕಡಿತ ಬರುವಂಥದ್ದು, ಉರಿ ಬರುವಂಥದ್ದು, ಇವೆಲ್ಲ ಆಗ್ತಾ ಇರುತ್ತೆ. ಅದು ಹವಾಮಾನದ ವ್ಯತ್ಯಾಸದಲ್ಲೂ ಬರಬಹುದು ಅಥವಾ ಅವರ ದೇಹದಲ್ಲಿ ಆಗುವಂಥ ವ್ಯತ್ಯಾಸವೂ ಆಗಿರಬಹುದು. ಅದು ಹೇಗೆ ಪರಿಹರಿಸಬಹುದು? ಇದು ಕಣ್ಣಿನ ಅಲರ್ಜಿ ಅಂತಂದರೆ ಸಾಮಾನ್ಯವಾಗಿ 2 ಥರ ಬರುತ್ತೆ. ಒಂದು ಮೇಲ್ಮೈ ಅಲರ್ಜಿ, ಹೊರಗಡೆಯಿಂದ ಬರೋದು, ಈ ಧೂಳಿಂದ ಬರ್ಬೋದು, ಹೊಗೆಯಿಂದ ಬರ್ಬೋದು. ಕೆಲವು ಗಿಡಗಳು ಪೋಲೆನ್ ಅಂತ ಹೇಳ್ತೀವಲ್ಲ, ಹೂ ಬಿಡುವಾಗ ಪೋಲೆನ್ ಬರುತ್ತಲ್ಲ, ಅದರಿಂದ ಬರುತ್ತೆ. ಸೊ ಇದು ಹೊರಗಡೆಯಿಂದ ಬರೋದು. ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ ಕಣ್ಣಿಗೆ ಅಲರ್ಜಿ ಅವ್ರ ಶರೀರದ ಒಳಗಡೆಯಿಂದಲೇ ಬರುತ್ತೆ. ಶರೀರದಲ್ಲಿ ಅವ್ರಿಗೆ ಯಾವುದೋ ಒಂದು ಕೆಲವು ಸಮಸ್ಯೆಗಳಿದ್ದಾಗ ಕಣ್ಣಿನ ಒಳಗಡೆಯಿಂದನೇ ಅಲರ್ಜಿ ಬರುತ್ತೆ. ಸಾಮಾನ್ಯವಾಗಿ ನಾವೇನು ನೋಡ್ತೀವಿ, ಈ ಹೊರಗಡೆಯಿಂದ ಬರೋ ಅಲರ್ಜಿಗಳು ಭಾಳ ಸರ್ವೇ ಸಾಮಾನ್ಯ. ಈ ಧೂಳಿರ್ಬೋದು, ಹೊಗೆ ಇರ್ಬೋದು, ಪೋಲೆನ್ ನಾನು ಹೇಳಿದ್ನೆಲ್ಲ ಇದಿರ್ಬೋದು. ಆವಾಗ ಈ ರೀತಿ ಕಣ್ಣಿನಲ್ಲಿ ನವೆ ಬರೋದು, ಕೆಂಪಾಗೋದು, ಉರಿ ಬರೋದು, ಆಮೇಲೆ ಒಂದು ರೀತಿ ಡಿಸ್ಚಾರ್ಜ್ ಬರುತ್ತೆ. ಅಂತಂತಂದರೆ ಅದು ಎಳೆದ್ರೆ ಬರ್ತಾನೆ ಇರುತ್ತೆ ಕಣ್ಣೊಳಗಡೆಯಿಂದ. ಸೊ ಈ ರೀತಿ ಎಲ್ಲ ಬರುತ್ತೆ. ಇದು ಏನಾಗುತ್ತೆ ಅಂತಂದರೆ, ಈ ಡ್ರೈ ಕ್ಲೈಮೇಟ್ ಅಂದರೆ ಉಷ್ಣತೆ ಹೆಚ್ಚಾಗಿ ಒಣ ಹವೆಯಲ್ಲಿ ಇದ್ದಾಗ ಜಾಸ್ತಿ ಬರುತ್ತೆ. ಆ ರೀತಿಯ ಸಮಯದಲ್ಲಿ ಕಣ್ಣಿನ ರಕ್ಷಣೆಗೋಸ್ಕರ ಸೂಕ್ತವಾದ ಕನ್ನಡಕಗಳನ್ನ ಹಾಕ್ಕೊಳ್ಬೋದು. ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು. ಅಲರ್ಜಿ ಆದ ಕಣ್ಣುಗಳನ್ನು ಸುಲಭವಾಗಿ ಅದನ್ನು ಚಿಕಿತ್ಸೆ ಮಾಡ್ಬೋದು. ಇನ್ನು ಕೆಲವು ಮಕ್ಕಳಲ್ಲಿ ವರ್ನಲ್ ಕಂಜಂಕ್ಟಿವಿಟಿಸ್ ಅಂತ ಹೇಳ್ತೀವಿ, ಇದು ಒಂದು ಟೈಪ್ ಆಫ್ ಅಲರ್ಜಿ. ಇದರಲ್ಲಿ ಏನಾಗುತ್ತೆ ಅಂದರೆ, ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಹೊರಗಡೆ ಆಡ್ತಾರಲ್ಲ, ಅವರಿಗೆ ಒಂದು 15-20 ವರ್ಷ ತನಕ ಇದು ಸರ್ವೇ ಸಾಮಾನ್ಯವಾಗಿ ಬಂದ್ಬಿಡುತ್ತೆ. ಕಣ್ಣಿನ ರೆಪ್ಪೆ ಕೆಳಭಾಗದಲ್ಲೆಲ್ಲ ಗುಳ್ಳೆಗಳಾಗೋದು, ಕಣ್ಣು ಕೆಂಪಾಗೋದು, ಕಪ್ಪು ಗುಡ್ಡೆ ಸುತ್ತ ಗುಳ್ಳೆ ಆಗೋದು, ಇದೆಲ್ಲ ಅಲರ್ಜಿ ಬರುತ್ತೆ. ಈ ರೀತಿ ಆದಾಗ ಸೂಕ್ತ ಸಮಯದಲ್ಲಿ ಅದಕ್ಕೆ ಚಿಕಿತ್ಸೆ ಮಾಡಿಕೊಂಡ್ರೆ ಈ ಅಲರ್ಜಿಯನ್ನು ಖಂಡಿತ ಕಡಿಮೆ ಮಾಡ್ಬೋದು. ಕಣ್ಣಿನ ರಕ್ಷಣೆಗೆ ಏನು ಆಹಾರವನ್ನು ತಗೊಂಡ್ರೆ ಕಣ್ಣು ರಕ್ಷಣೆ ಮಾಡಬಹುದು? ಕಣ್ಣಿಂದು ರಕ್ಷಣೆ ಅಂತಂತಂದರೆ ಸಾಮಾನ್ಯವಾಗಿ ಕಣ್ಣಿನ ರೆಟಿನಾ ಹಿಂದೆ ಎಲ್ಲಿ ಅಕ್ಷಿಪಟಲ ಅಂತ ಏನು ಹೇಳ್ತೀವಿ, ಎಲ್ಲಿ ನಮ್ಮದು ಎಲ್ಲ ಇಮೇಜ್ ಆಗುತ್ತೋ, ಯಾವುದಾದ್ರು ಆ ವಸ್ತುವನ್ನು ನೋಡಿದ್ರೆ ಅದ್ರ ಇಮೇಜ್ ಆಗಬೇಕು, ಅದು ಎಲ್ಲಿ ಬೀಳುತ್ತೋ ಅದು ರೆಟಿನಾ ಅಂತ. ಅಲ್ಲಿ ರೆಟಿನಾಗೆಲ್ಲ ಕ್ಯಾರೆಟ್, ಆಮೇಲೆ ಹಳದಿ ಹಣ್ಣು ತರಕಾರಿಗಳು, ಪಪ್ಪಾಯ ಇರ್ಬೋದು, ಕೋಸು ಇರ್ಬೋದು, ಈವನ್ ಹಸಿರು ತರಕಾರಿಗಳಲ್ಲೂ ಕೂಡ ಕ್ಯಾರೆಟು, ಪಪ್ಪಾಯ, ಬಾಳೆಹಣ್ಣು ಇವೆಲ್ಲವೂ ಭಾಳ ಒಳ್ಳೆಯದು ಕಣ್ಣಿನ ಆರೋಗ್ಯಕ್ಕೆ. ಸ್ವಲ್ಪ ದೃಷ್ಟಿ ದೋಷ ಬಂದರೂ ಕೂಡಲೇ ತೋರಿಸ್ಕೊಂಡಾಗೆ ಯಾವುದೇ ದೋಷಗಳು ಬರದಾಗೆ ನೋಡ್ಕೊಳ್ಬೋದು.
ಮುಂಜಾಗ್ರತೆ ಬಹಳ ಮುಖ್ಯ. ಮುಂಜಾಗ್ರತೆ ಬಹಳ ಮುಖ್ಯ ಆಗುತ್ತೆ. ನಿಮ್ಮ ಕಣ್ಣನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು. ಹೌದು ಹೌದು. ಕಣ್ಣಿನ ಸಮಸ್ಯೆ ಏನಾದರೂ ಕಂಡು ಬಂದಲ್ಲಿ ತಕ್ಷಣವೇ ವೈದ್ಯರನ್ನು, ಯಾಕೆಂತಂದರೆ ಇದು ಭಾಳ ಸೂಕ್ಷ್ಮವಾದ ಅಂಗ. ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಭಾಳ ಕಷ್ಟ. ಕಣ್ಣಿನ ಯಾವುದೇ ಸಮಸ್ಯೆ ಬಂತಂದ್ರೂ ಬೇರೆ ಕ್ಷೇತ್ರದ ಸ್ಪೆಷಲಿಸ್ಟ್ಗಳು ಚಿಕಿತ್ಸೆ ಕೊಡೋದು ಭಾಳ ಕಷ್ಟ. ಹಾಗಾಗಿ ಕಣ್ಣಿಗೆ ಯಾವುದೇ ಸಮಸ್ಯೆ ಬಂದರೂ ಕೂಡಲೇ ನೇತ್ರ ತಜ್ಞರನ್ನು ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆಯನ್ನು ತಗೊಳ್ಳೋದು ಒಳ್ಳೆಯದು. ತುಂಬ ಒಳ್ಳೆಯದು ಡಾಕ್ಟ್ರೆ. ಇಲ್ಲಿ ತನಕ ತಾವು ಕಣ್ಣಿನ ಆರೈಕೆ, ಮಕ್ಕಳಲ್ಲಿ ಬರುವಂತಹ ಕಣ್ಣಿನ ಸಮಸ್ಯೆಗಳು, ನೇತ್ರದಾನ, ಈ ಮುಂತಾದ ಹಲವಾರು ವಿಚಾರಗಳ ಮೇಲೆ ಬೆಳಕನ್ನು ಚೆಲ್ಲಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್. ಕೇಳಿಗರೆ, ಇದುವರೆಗೆ ಕಣ್ಣಿನ ಸಮಸ್ಯೆಗಳನ್ನು ನಿರ್ವಹಿಸುವ ಕ್ರಮಗಳು ಹಾಗೆ ನೇತ್ರದಾನ ಈ ಕುರಿತಂತೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಡಾಕ್ಟರ್ DN ಪ್ರಕಾಶ್ ಅವರು. ಇವರನ್ನು ಮಾತನಾಡಿಸಿದವರು P. ಪುಟ್ಟಸ್ವಾಮಿ. ಕಾರ್ಯಕ್ರಮದ ನಿರ್ವಹಣೆ ವಿಜಯ್ ಅಂಗಡಿ ಮತ್ತು ಸುಜಾತ F. ತಳವಾರ್.